ಇವತ್ತಿನ ಕಾಲಕ್ಕೆ ಪ್ರತಿಯೊಬ್ಬರಿಗೂ ಬೇಗ ಲೈಫಲ್ಲಿ ಸೆಟ್ಲ್ ಆಗಬೇಕು. ಯಾವುದು ಈಸಿ ವೇ ಇದೆ, ಕಷ್ಟ ಆದರೂ ಪರವಾಗಿಲ್ಲ, ಬೇಗ ನಾವು ಮೂವ್ ಆಗಬೇಕು, ಲೈಫಲ್ಲಿ ಬೇಗ ಸೆಟ್ಲ್ ಆಗಬೇಕು ಅನ್ನೋದು ಸರ್ವೇ ಸಾಮಾನ್ಯವಾದಂಥ ಥಾಟ್. ಸೊ ಹಾಗಾಗಿ ಇವತ್ತು ವಿಶೇಷವಾದಂಥ ವ್ಯಕ್ತಿಗಳಿಗೆ ಒಂದು ವಿಶೇಷವಾದಂಥ ವಿಡಿಯೋ. ಏನಪ್ಪ ಅಂದರೆ, ಸೊ ಲೈಫಲ್ಲಿ ಏನಾದರೂ ಬೇಗ ಮಾಡ್ಕೋಬೇಕು ಅಂದರೆ ರೀತಿಗಳಿರ್ತವೆ, ರೂಟುಗಳಿರ್ತವೆ. ಎಷ್ಟೋ ಜನ ಇವತ್ತು ನಮಗೆ ಫ್ರೀ ಇಲ್ಲ, ನಾವು ಆ ಕೋರ್ಸ್ ಮಾಡೋದಕ್ಕಾಗೋದಿಲ್ಲ, ನಮಗೆ ಫ್ರೀ ಟೈಮ್ ಕೊಡೋಕ್ಕಾಗೋದಿಲ್ಲ. ಸೊ ಆ ರೀತಿನ ಈಗ ನಮ್ಮದು ಒಂದು ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳ್ಕೊಡುವಂಥ ಒಂದು ಸಂಸ್ಥೆ. ಸೊ ನೋಟ್ಸ್ ಬರೀಬೇಕು ಅಥವಾ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅಥವಾ ಹೋಮ್ವರ್ಕ್ ಬರೀಬೇಕು. ಸೊ ಅದನ್ನು ಸ್ಟೇಜ್ ಮೇಲೆ ಬಂದು ಮಾತಾಡಬೇಕು, ಅದೊಂದು ಸಪ್ರೇಟ್ ಕ್ಯಾಟಗರಿ. ಬಟ್ ನೌ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ದೋಸ್ ಹೂ ಆರ್ ಆಲ್ ನಾಟ್ ಹ್ಯಾವಿಂಗ್ ಎನಿ ಟೈಮ್. ಆ್ಯಕ್ಚುಲಿ ಎಕ್ಸಾಕ್ಟ್ ಟೈಮ್ ಇರಲ್ಲ, ಫುಲ್ ಬ್ಯುಸಿ ಇರ್ತೀವಿ. ಅಫಿಷಿಯಲ್ಸ್ ನಾವು ಫ್ಯಾಕ್ಟ್ರಿಗೆ ಹೋಗ್ತೀವಿ, ಕಂಪ್ನಿಗೆ ಹೋಗ್ತೀವಿ, ಬಾಸಸ್ಸು ನಾವು. ಸೊ ಇಂಥವ್ರಿಗೋಸ್ಕರನೇ ಒಂದು ಹೊಸದಾದಂಥ ಒಂದು ಸ್ಪೆಷಲ್ ಪ್ರೋಗ್ರಾಮ್ನ ನಾವು ಡಿಸೈನ್ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ, ಅಲ್ಲಿ ನೀವು ಯಾವುದೇ ರೀತಿ ನೋಟ್ಸ್ ಬರೆಯೋಂಗಿರೋದಿಲ್ಲ, ಸೊ ಹೋಮ್ವರ್ಕ್ ಬರೆಯೋ ಥರ ಇರೋದಿಲ್ಲ. ಲೈಫಲ್ಲಿ ಸೆಟ್ಲ್ ಆಗಿರ್ತೀರಿ, ತಕ್ಕಮಟ್ಟಿಗೆ ಇದ್ದೇ ಇರುತ್ತೆ. ಬಟ್ ನೀವು ಕಲ್ತಿರೋ ಇಂಗ್ಲೀಷೂ ತಕ್ಕಮಟ್ಟಿಗೆ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಪಿಕಪ್ ಆಗಬೇಕು, ಗ್ರಾಮ್ಯಾಟಿಕಲಿ ಎರರ್ಸ್ನ ಒಂದು ಸಟ್ರೇಟ್ ಮಾಡ್ಕೋಬೇಕು. ಅಂಥವ್ರಿಗೋಸ್ಕರನೇ ಯಾರಂದ ನಾವು ಒಂದು ಇಂಡೈರೆಕ್ಟಾಗಿ ಅವ್ರನ್ನ 5G ಪೀಪಲ್ ಅಂತಲೂ ಕರಿತೀವಿ, ಅಥವಾ ತುಂಬ ಫಾರ್ವರ್ಡ್ ಪೀಪಲ್ ಅಂತಲೂ ಕರಿತೀವಿ. ಲೈಫಲ್ಲಿ ಸೆಟ್ಲ್ ಆಗಿರುತ್ತೆ, ಎಲ್ಲೋ ತಕ್ಕಮಟ್ಟಿಗೆ ಸಂಪಾದನೆ ಇದ್ದೇ ಇರುತ್ತೆ, ಎಲ್ಲೋ ಒಂದು ಕಡೆ ಉಳುಕು ಇನ್ನು ಸ್ವಲ್ಪ ಇಂಗ್ಲೀಷ್ ಕಲ್ತಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅಂಥವ್ರಿಗೆ ಸೊ ಒಂದು ಕೋರ್ಸ್ ಇದೆ. ವಾಟ್ ಈಸ್ ದ್ಯಾಟ್? ಅವ್ರಿಗೆ ದಿನಕ್ಕೆ ಇಷ್ಟು ನಿಮಿಷ ಅಂತ ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಯಾರೋ ಅಫಿಷಿಯಲ್ಸ್ ಇದ್ರಿ, ಬಿಸ್ನೆಸ್ ಮ್ಯಾಗ್ನೆಟ್ಸ್ ಇದ್ರಿ, ಸೊ ಇಂಗ್ಲೀಷ್ ಕಲಿಬೇಕು ಆದರೆ ಟೈಮಿಂಗ್ಸ್ ಇಲ್ಲ ನಮಗೆ ಅಂತ, ನಿಮ್ಮ ಟೈಮಿಂಗ್ಸಲ್ಲಿ ನಿಮ್ಮ ಜೊತೆ ನಮ್ಮ ಒಂದು ಗೂಗಲ್ ಅಥವಾ ಧನ್ಯಶ್ರೀ ಫೌಂಡೇಶನ್ ಕಡೆಯಿಂದ ಟೀಚರ್ಸು ನಿಮಗೆ ಬೇಕಾದಂಥ ಟೈಮಲ್ಲಿ ನಿಮ್ಮ ಜೊತೆ ಎಷ್ಟು ನಿಮಿಷ ನಿಮಗೆ ಬೇಕಾಗಿದೆಯೋ ಅಷ್ಟು ನಿಮಿಷ ನಿಮ್ಮ ಜೊತೆಲಿ ಇಂಗ್ಲೀಷ್ನ ಮಾತಾಡ್ತಾನೂ ಕಲಿಬೋದು. ದಟ್ ಈಸ್ ಆಲ್ಸೋ ಎ ಮೆಥಡ್ ದೇರ್. ಸೊ ಯಾರಿಗಿದು ಆಲ್ರೆಡಿ ಲೈಫಲ್ಲಿ ಸೆಟ್ಲ್ ಆಗಿದ್ರೆ, CET ಕೋಚಿಂಗ್ ಹೋಗ್ಬೇಕು ಅವ್ರಿಗಲ್ಲ, ಎಕ್ಸಾಮ್ಸ್ ಬರೀಬೇಕು ಅವ್ರಿಗಲ್ಲ, ಸ್ಟೂಡೆಂಟ್ಸು ಕಾಲೇಜ್ಗೆ ಹೋಗ್ತಾ ಇದ್ರು ಅವ್ರಿಗಲ್ಲ. ಇದು ಆಲ್ರೆಡಿ ಲೈಫಲ್ಲಿ ಸೆಟ್ಲ್ ಆಗಿದ್ವಿ, ನಾವು ಸ್ವಲ್ಪ ಮಾತಾಡೋದು ಕಲ್ಕೊಂಡ್ರೆ ಸಾಕು, ಫಾಸ್ಟಾಗಿ ಮಾತಾಡಬೇಕು ಅನ್ನೋರಿಗೆ. ಅವ್ರಿಗೆ ತುಂಬ ಹಸಿವಿರುತ್ತೆ, ಅರ್ಜೆನ್ಸಿ ಇರುತ್ತೆ, ಜೀವನದ ಅನುಭವ ಇರುತ್ತೆ, ಮಾತಾಡಿದ್ನೆಲ್ಲ ಗ್ರಹಿಸ್ಕೊಳ್ತಾರೆ, ಮಾತಾಡಿದ್ನೇ ರಿಪೀಟ್ ಮಾತಾಡೋಂಥ ಕೆಪಾಸಿಟಿ ಅವರಲ್ಲಿ ಇರುತ್ತೆ. ದಟ್ ಇಸ್ ವಾಟ್ ಫಾರ್ ದೆಮ್ ಓನ್ಲಿ ದಿಟ್ ಈಸ್. ಆ್ಯಂಡ್ ದಿಸ್ ಇಸ್ ಡಾಕ್ಟರ್ PG ಗಿರಿ ಅಲಿಯಾಸ್ ವೆಂಕಟಗಿರಿ. ಸೊ ಇದನ್ನು ಬಳಸ್ಕೊಳ್ಳೋಂಥವ್ರು. ಸೊ ನಥಿಂಗ್ ಟು ವರಿ ಅಬೌಟ್ ಇಟ್. ಏನೇ ಇರಲಿ, ನಾವೇನೋ ಮುಂದಕ್ಕೆ ಹೋಗ್ಬೇಕಾದ್ರೆ ಆ್ಯಕ್ಷನ್ ತೊಗೋಬೇಕು. ಫಸ್ಟ್ ಆಫ್ ಆಲ್ ನಾವು ಒಳ್ಳೇದಿದೆ ಅನ್ನೋ ಅಂದರೆ ಆ್ಯಕ್ಷನ್ ತೊಗೊಂಡು ಮುಂದಕ್ಕೆ ಬಂದುಬಿಟ್ರೆ ಎಲ್ಲ ಈಸಿ ಆಗುತ್ತೆ. ತಡೆಯೋದು 100 ಶಕ್ತಿಗಳಿರ್ಬೋದು, ಆದರೆ ಮುಂದಕ್ಕೆ ಹೋಗೋಕ್ಕೆ ನಾವೇ ಮುಂದಕ್ಕೆ ಹೋಗಬೇಕು. ಸೊ ದಟ್ ಓನ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತೀರಿ ಆಲ್ ಓವರ್ ಕರ್ನಾಟಕ, ಎವ್ರಿಬಡಿ. ಸೊ ನಮ್ಮದೊಂದು ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅಂತಿದೆ, ಭಾರತದಲ್ಲೇ ಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲೀಷ್ ಹೇಳ್ಕೊಡೋಂಥ ಸಂಸ್ಥೆ. ಸೊ ಅದನ್ನು ನೀವು ಕಾಂಟ್ಯಾಕ್ಟ್ ಬಂದಾಗ ಗೊತ್ತಾಗುತ್ತೆ ಸೂತ್ರಗಳು ಯಾವ ರೀತಿ ಏನು ಅಂತ. ಸೊ ಯು ಹ್ಯಾವ್ ಟು ಓನ್ಲಿ ಪ್ರಿಫೇರ್ ಫಾರ್ ಯುವರ್ ಸೆಲ್ಫ್, ದಟ್ಸ್ ಆಲ್. ನಾನು ಇದನ್ನು ನೋಡೋಣ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ನಿಮಗೆ ಆಗೂ 1 or 2 ಡೇಸು ನಿಮಗೆ ಡೆಮೋ ಕ್ಲಾಸಸ್ ಕೂಡ ಇರುತ್ತೆ, ಯಾವ ರೀತಿ ಸ್ಪೀಕಿಂಗಲ್ಲೇ ಕಲಿಬೋದು ಅಂತ. ದಟ್ ಈಸ್ ಆಲ್ಸೋ ಇಟ್ಸ್ ಗೋಯಿಂಗ್ ಟು ಬಿ ಅ ರಿಸಲ್ಟ್. ಸೊ ಆಲ್ರೆಡಿ ಲೈಫಲ್ಲಿ ಸೆಟ್ಲ್ ಆಗಿರೋರಿಗೆ ಈ ವಿಷಯ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಾತಾಡ್ತಾ ಕಲಿಬೋದು, 100% ಕಲಿಬೋದು. ಯಾಕಂದರೆ ನಾವು ಕನ್ನಡ ಕಲ್ತಿರೋದು ಮಾತಾಡ್ತಾ, ತೆಲುಗು ಕಲ್ತಿರೋದು ಮಾತಾಡ್ತಾ, ಹಿಂದಿ ಕಲ್ತಿರೋದು ಮಾತಾಡ್ತಾ. ಅದೇ ರೀತಿಯೇ ಯಾರೋ ಫ್ಲೂಯೆಂಟ್ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವರು ಇಂಗ್ಲೀಷ್ ಫ್ಯಾಮಿಲಿಗಳಲ್ಲಿ ಹುಟ್ಟಿ ಅಥವಾ ಪಕ್ಕದ ಮನೆಯವರು ಅಥವಾ ಪಕ್ಕ ಏರಿಯಾದಲ್ಲಿ ಆ ಸಂಬಂಧ ಇಲ್ದಿರೋನೇ ಕಲಿಯೋದಕ್ಕಾಗಲ್ಲ, ಇದ್ದೇ ಕಲ್ತಿರ್ತೀವಿ. ಸೊ ದಟ್ ಓನ್ಲಿ. ಸೊ ಇಟ್ಸ್ ಅ ಗ್ರೇಟೆಸ್ಟ್ ಆಪರ್ಚುನಿಟಿ. ಇದು ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ, ಇದು ಫಸ್ಟ್ ಟೈಮ್ ಓನ್ಲಿ through the speaking we can learn English. Okay, thank you so much for watching this video.